ಹೀಗೆ ಇವತ್ತಿನಿಂದ ಈ ಸ್ಟಿಕ್ಕರ್ ಅಂಟಿಸೋ ಕಾರ್ಯ ಅಂತೂ ಶುರುವಾಗಿದೆ. ಒಂದು ವಾರ ಟೈಮ್ ಇರುತ್ತೆ. ಈ ಬಿಡಾಡಿ ವಾಹನಗಳು ಎಲ್ಲೆಲ್ಲಿ ಇದಾವೆ ಅನ್ನುವಂಥದ್ದು ನಾವು ಒಂದು ಗಮನ ಕೊಟ್ಟಾಗ ಕೆಲವೊಂದು ಏರಿಯಾದನಂತೂ ವಿಪರೀತ, ವಿಲ್ಸನ್ ಗಾರ್ಡನ್ನು, ಈ ರಿಚ್ಮಂಡ್ ಸರ್ಕಲ್ ಸುತ್ತಮುತ್ತ, ನೀಲ್ಸಂದ್ರ ಅಂದರೆ ಹೊಸೂರು ರೋಡು ಅಕ್ಕಪಕ್ಕ ಇಲ್ಲೆಲ್ಲ ನೋಡಿ. ನೀಲ್ಸಂದ್ರದ ಬಳಿ ಈ ಥರದ ವೆಹಿಕಲ್ಗಳು ಭಾಳ ಇದೆಯಂತೆ. ರಸ್ತೆಯ ಎರಡೂ ಬದಿ ಧೂಳು ಹಿಡಿದು ಕಾರು ಬೈಕ್ಗಳು ನಿಂತಿದ್ದಾವೆ. ಸಾಲ್ಗಟ್ಟಿ ನಿಂತಿರುವಂಥ ವೆಹಿಕಲ್ಗಳು ಭಾಳ ಕಂಡು ಬರ್ತಾ ಇದ್ದಾವೆ. ಗಡುವು ನೀಡಿದ ಬಳಿಕವೂ ಕೂಡ ತೆರವು ಮಾಡದೆ ಹೋದರೆ ಅವುಗಳನ್ನ ಜಪ್ತಿ ಮಾಡೋ ಕೆಲಸ ಆಗುತ್ತೆ. ನಾನು ಆಗ್ತಾನೆ ಹೇಳಿದಾಗೆ, ಒಂದು ಈ ಮನೆ ಮಾಲೀಕರು 1-2 ಅಂತ ಕಾರ್ ಹಿಡ್ಕೊಂಡಿರ್ತಾರೆ, ಮನೆಯಲ್ಲಿ ಪಾರ್ಕಿಂಗ್ ಇರಲ್ಲ. ಹಾಗಾಗಿ ಏರಿಯಾದಲ್ಲಿ ಜಾಗ ಇಲ್ಲ ಅಂದರೆ ಅಕ್ಕಪಕ್ಕದ ರೋಡಲ್ಲೆಲ್ಲ ನಿಲ್ಸಿ ಬರ್ತಾರೆ. ಅವ್ರ ಮನೆ ಎಲ್ಲೋ ಇರುತ್ತೆ, ಇವ್ರ ಕಾರ್ ಎಲ್ಲೋ ನಿಲ್ಸಿರ್ತಾರೆ. ಇದು ಒಂದು. ಎರಡನೇದೇನು ಅಂತಾರೆ, ನಾನು ಆಗ್ತಾನೆ ಹೇಳ್ದಂಗೆ ಈ ಫೈನಾನ್ಸ್ ಅವರು ಗಾಡಿನೆಲ್ಲ ಸೀಸ್ ಮಾಡ್ಕೊಂಬಂದಿರ್ತಾರೆ, ಅಥವಾ ಈ ಗಾಡಿನ ಅಡ ಇಟ್ಕೊಂಡು ದುಡ್ಡು ಕೊಟ್ಟಿರ್ತಾರೆ. ಸೊ ಇವರು ಸಾಲ ತೀರ್ಸಲ್ಲ, ಅವ್ರ ಗಾಡಿನ ಅಲ್ಲಿಂದ ಎತ್ತಲ್ಲ. ಆ ರೀತಿಯಾದಂಥ ಗಾಡಿಗಳು ಕೂಡ ಬಹಳ ಇದೆ. ನಮ್ಮ ಪ್ರತಿನಿಧಿ ಅನಿಲ್ ನೀಲ್ಸಂದ್ರದ ಬಳಿಯಿಂದ ಈ ಥರ ಲೈನಾಗಿ ನಿಂತಿದ್ದಾವಲ್ಲ ವೆಹಿಕಲ್ಗಳು, ಆ ವಿಚಾರವಾಗಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಸ್ಥಳದಿಂದ. ಬನ್ನಿ ನೋಡ್ಕೊಂಬೋಣ. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ಆಯಿತು. ಈಗ ಮತ್ತೊಂದು ಮಹತ್ವದ ನಿರ್ಧಾರಕ್ಕೆ ಈಗ ಜಿಬಿ ಅಧಿಕಾರಿಗಳು ಮುಂದಾಗಿರುವಂಥದ್ದು, ಅದರಲ್ಲೂ ಕೂಡ ರಸ್ತೆ ಪಕ್ಕದಲ್ಲಿ ನಿಲ್ಲಿಸುವಂತಹ ವಾಹನಗಳ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ನನಗೆ ನಿಲ್ಸದ್ರ ಸಮೀಪ ಇದ್ದೀನಿ. ಇಲ್ಲೂ ತಾವು ದೃಶ್ಯಗಳು ಗಮನಿಸಬಹುದು, ಸಾಲು ಸಾಲಾಗಿ ವಾಹನಗಳನ್ನ ಇಲ್ಲಿ ನಿಲ್ಲಿಸಲಾಗಿದೆ. ಅಂದರೆ ಸುಮಾರು ತಿಂಗಳಿಂದ ಇದೇ ಒಂದು ಸ್ಥಳದಲ್ಲಿ ವಾಹನಗಳಿದೆ. ಅದರ ಮೇಲೆ ತುಕ್ಕು ಹಿಡಿದಿರುವಂಥದ್ದಾಗಿರ್ಬೋದು, ಮತ್ತೆ ಧೂಳು ಹಿಡಿದಿರುವಂತಹ ವಾಹನಗಳು ಕೂಡ ಇದೇ ರೀತಿಯಾದಂತಹ ದೃಶ್ಯ ನಮಗೆ ನೀಲಸಂದ್ರದಲ್ಲಿ ಕಂಡು ಬರ್ತಾ ಇರುವಂಥದ್ದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಇದೇ ರೀತಿಯಾದಂತಹ ವಾಹನಗಳನ್ನ ನಿಲ್ಲಿಸಲಾಗಿದೆ. ಅಂದರೆ ಸದ್ಯಕ್ಕೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಅಕ್ಕಪಕ್ಕದ ಗ್ಯಾರೇಜ್ನವರು ಕೂಡ ಅಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ ಅಂತ ಹೇಳಿ ಕೆಲವೊಂದು ತಾಂತ್ರಿಕ ದೋಷದಿಂದಲೂ ಕೂಡ ಕೆಲವೊಂದು ವಾಹನಗಳನ್ನ ಇಲ್ಲೇ ನಿಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಜಿಬಿ ಅಧಿಕಾರಿಗಳು ಇಂದಿನಿಂದ ಅಧಿಕೃತವಾದಂತಹ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಅಂದ್ರೆ ಈಗ ಸಂಚಾರಿ ಪೊಲೀಸರ ಒಂದು ಜೊತೆಗೂಡಿ ಈ ಒಂದು ಕಾರ್ಯಕ್ಕೆ ಕೂಡ ಮುಂದಾಗಿದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಒಂದು ನೋಟಿಸ್ ಅನ್ನ ಕೂಡ ಅಂಟಿಸಲಾಗಿದೆ. ನೋಟಿಸ್ ಅನ್ನ ಅಂಟಿಸಿ ಒಂದು ವಾರಗಳ ಕಾಲ ಒಂದು ಕಾಲಾವಕಾಶವನ್ನು ಕೂಡ ಕೊಡಲಾಗುತ್ತೆ. ಅಷ್ಟಾಗಲೇ ಅವರು ವಾಹನಗಳನ್ನ ತೆರವು ಮಾಡದೆ ಹೋದಂತಹ ಸಂದರ್ಭದಲ್ಲಿ ಆ ವಾಹನಗಳನ್ನ ಕೂಡ ಟೋಯಿಂಗ್ ಮಾಡ್ತಾರೆ. ಟೋಯಿಂಗ್ ಮಾಡ್ಕೊಂಡು ಹೋಗಿ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಅದಾದ ನಂತರವೂ ಕೂಡ ಬರದೇ ಇದ್ದಂತಹ ಸಂದರ್ಭದಲ್ಲಿ ವಾಹನಗಳನ್ನ ಹರಾಜು ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಪೊಲೀಸರು ಮತ್ತೆ ಜಿಬಿ ಅಧಿಕಾರಿಗಳು ಮುಂದಾಗ್ತಾರೆ. ಈ ಎಲ್ಲಾ ಒಂದು ವಾಹನಗಳನ್ನೇನು ನಿಲ್ಲಿಸಿದ್ರೆ ಅದನ್ನ ಕೂಡವೇ ತೆರವು ಮಾಡಬೇಕು ಅನ್ನೋ ಒಂದು ಸೂಚನೆ ಕೂಡ ಈಗಾಗಲೇ ಕೊಡಲಾಗಿದೆ. ಅದಕ್ಕೋಸ್ಕರ ಆದೇಶನ ಕೂಡ ಹೊರಡಿಸಲಾಗಿದೆ. ಆದರೂ ಕೂಡ ಈ ಒಂದು ವಾಹನದ ಮಾಲೀಕರು ಇಲ್ಲೇ ವಾಹನಗಳನ್ನ ಬಿಟ್ಟು ಮೊಂಡಾಟವನ್ನ ಕೂಡ ಮುಂದುವರಿಸಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ಇಂದಿನಿಂದ ಅಧಿಕೃತವಾಗಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಸೊ ಇನ್ನಾದ್ರೂ ಕೂಡ ಇಲ್ಲಿ ಇರುವಂತಹ ಒಂದು ವಾಹನಗಳನ್ನ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರಾ ಹೇಗೆ ಅನ್ನೋದು ಕೂಡ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ. ಈಗ ಸದ್ಯಕ್ಕೆ ನಾನು ತೋರಿಸಿದಂತಹ ದೃಶ್ಯಾವಳಿಗಳು ನೀಲಸಂದ್ರ ಸಮೀಪದಲ್ಲಿರುವಂಥದ್ದು. ವಾಹನಗಳು ಕೂಡ ನಿಂತಲೇ ನಿಂತಿದೆ. ಈಗ ಫುಟ್ಪಾತ್ ನಿಂದಾಗಿ ಕೆಲವೊಂದಷ್ಟು ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಿ ಅಲ್ಲಿನ ಒಂದು ವ್ಯಾಪಾರ ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡುವಂಥ ಕೆಲಸವನ್ನ ಜಿಬಿ ಅಧಿಕಾರಿಗಳು ಮಾಡಿದ್ರು. ಇದೀಗ ರಸ್ತೆಯ ಪಕ್ಕದಲ್ಲೇ ನಿಲ್ಲಿಸಿರುವಂತಹ ವಾಹನಗಳಿಂದ ಮತ್ತಷ್ಟು ಟ್ರಾಫಿಕ್ನ ಸಮಸ್ಯೆ ಆಗುತ್ತೆ. ಹೀಗಾಗಿ ಅವನ್ನು ಕೂಡ ತೆರವು ಮಾಡುವಂತಹ ಒಂದು ಮಹತ್ವದ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಸಾಲು ಸಾಲಾಗಿ ಯಾವ ರೀತಿ ವಾಹನಗಳು ನಿಂತಿದೆ ಅಂತ ಹೇಳಿ. ಸೊ ಇಲ್ಲಿ ಅಧಿಕಾರಿಗಳು ಮುಖ್ಯವಾಗಿ ಕಾರ್ಯಾಚರಣೆ ನಡೆಸಬೇಕಾಗುತ್ತೆ. ಯಾಕಂದ್ರೆ ಈಗ ಆರಂಭದಲ್ಲಿ ಬಿಸಿ ಮುಟ್ಟಿಸುವಂತಹ ಸಂದರ್ಭದಲ್ಲಿ ಅಂದ್ರೆ ಜನಗಳಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿನೇ ಜನರು ಸಹಕಾರ ಬೇಕು ಅಂತ ಕೂಡ ಕೇಳಿದ್ದಾರೆ. ಹೀಗಾಗಿ ನೋಡಿ, ನಾನು ಸುಮಾರು ಒಂದು 100 ಮೀಟರ್ ತನಕನೂ ಕೂಡ ನಿಮ್ಗೆ ತೋರಿಸ್ತಾ ಬರ್ತೇನೆ ವಾಹನಗಳು ಯಾವ ರೀತಿ ಸಾಲುಗಟ್ಟು ನಿಂತಿದೆ ಅಂತ. ಕೆಲವೊಂದು ವಾಹನಗಳಂದ್ರೆ ಮಾಲೀಕರೇ ಅವಕ್ಕೆ ಒಂದು ಕವರ್ ಅನ್ನ ಹಾಕಿ ಹೋಗಿದ್ದಾರೆ. ಇನ್ನಷ್ಟು ಕೆಲವೊಂದು ವಾಹನಗಳು ಹಳೆ ವಾಹನಗಳು, ರಿಪೇರಿ ವಾಹನಗಳು ಯಾವುದಂತ ಗೊತ್ತಿಲ್ಲ. ಆದ್ರೆ ಇದೇ ಜಾಗದಲ್ಲಿ ಇರುವಂತದ್ದು ಕೂಡ ಎಷ್ಟು ವರ್ಷಗಳಿಂದ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗ ತೆರವು ಮಾಡುವಂತ ಕೆಲಸವನ್ನ ಮಾಲೀಕರು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ನಾಗರಿಕರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಸ್ಪಂದನೆ ಮಾಡದ ನಾಗರಿಕರು ಮತ್ತೆ ವಾಹನ ಚಾಲಕರ ವಿರುದ್ಧ, ವಾಹನ ಮಾಲೀಕರ ವಿರುದ್ಧ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನು ತೆಗೆದುಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.